ಯಾರಿಗಾಗದೇ ಇರ್ಬೋದು ಅಂತ ಕುತೂಹಲದಿಂದ ಕೊನೆಯನ್ನು ನೋಡಿದೆ. ರಾಜಮ್ಮ. ನನಗೆ ತುಂಬ ಆಶ್ಚರ್ಯವಾಯಿತು. ರಾಜಮ್ಮ ನನಗೆ ಬರೆಯುವಂತಹ ವಿಷಯ ಯಾವುದು ಅಂತ ಆತುರದಿಂದ ಓದತೊಡಗಿದೆ. ಡಾಕ್ಟ್ರೇ, ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ. ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು. ಮೊನ್ನೆ ಮನುಗೆ ಒಂದೇ ಸಾರಿ ಜ್ವರ ಜೋರಾಯಿತು. ನೀವು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ರಿ. ಈ ಮಧ್ಯೆ ಮನುವಿಗೆ ನಿಮಿಷಕ್ಕೆ ಜ್ವರ ಜೋರಾಗುತ್ತಿತ್ತು. ನಿಮಗೇನು ದಯೆ ಬಂತು, ನೀವು ಬಂದ್ರಿ. ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ. ಅವನು ಹೊರಟು ಹೋದ. ನಾನು ಯಾರು, ಮನು ಯಾರು, ನಮಗೇನು ಸಂಬಂಧ ಅಂತ ನಿಮಗೆ ಅನೇಕ ಆಲೋಚನೆಗಳು ಬಂದಿರಬೇಕಲ್ವ. ನನ್ನ ವಿಷಯವಾಗಿ ಜನರಾಡಿಕೊಳ್ಳುವಂತಹ ಮಾತುಗಳನ್ನು ನೀವು ಕೇಳಿರ್ಬೋದು. ನಿಮ್ಮ ಮನಸ್ಸಲ್ಲೂ ಈ ಪ್ರಶ್ನೆಗಳು ಬಂದಿರ್ಬೋದಲ್ವ. ಈ ರಾಣಿ ಯಾರು, ರಾಜಮ್ಮ ಯಾರು, ಮನುಗೂ ರಾಜಮ್ಮನಿಗೂ ಏನು ಸಂಬಂಧ, ಡಾಕ್ಟರ್ ಒಬ್ಬ ರೋಗಿಯನ್ನು ನೋಡೋದಕ್ಕೆ ಯಾಕೆ ಇಷ್ಟೊಂದು ತಡವಾಗಿ ಹೋದರು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ಮನುವಿನ ರಾಣಿ ಕಥಾಸಾರವನ್ನು ಕೇಳಿ.